ಇನ್ನು ಮೀನರಾಶಿಯವರು ತೆಗೆದುಕೊಂಡಾಗ ಜನ್ಮದಲ್ಲಿ ಶನಿ ಬಂದು ಕುಂತಿದ್ದಾರೆ, ವ್ಯವಹಾರದಲ್ಲಿ ಅಡೆತಡೆಗಳಾಗತ್ತೆ, ಕೆಲಸ ಕಾರ್ಯಗಳಿಗಾಗಿ ಅತಿಯಾದಂಥ ಅಲೆದಾಟಗಳಾಗತ್ತೆ, ಜನ್ಮದಲ್ಲಿ ಶನಿ ಬಂದಿರಿದಾಗ ಅತಿಯಾದಂಥ ಕೋಪದ ವಾತಾವರಣಗಳು ಬರುತ್ತೆ, ಕುಟುಂಬದಲ್ಲಿ ನಾನಾ ಕಲಹಗಳು ಗೊಂದಲಗಳು ಬರುತ್ತೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಮೀನರಾಶಿಯವರು ಸ್ವಲ್ಪ ಜನ್ಮದಲ್ಲಿ ಬಂದಿದ್ದಾಗ, ಜನ್ಮದಲ್ಲಿಯೇ ಶನಿ ಇದ್ದಾನೆ ಅಂತ ಅಂದಾಗ ದುಡುಕು ಸ್ವಭಾವಗಳು ಜಾಸ್ತಿ ಬರುತ್ತೆ, ಆತುರದ ನಿರ್ಧಾರಗಳು ಜಾಸ್ತಿ ಬರುತ್ತೆ. ಅದರ ಬಗ್ಗೆ ಗಮನವನ್ನು ಹರಿಸಿ. ಸಣ್ಣ ಪುಟ್ಟ ವಿಚಾರಗಳಿಗೂ ಕಲಹಗಳು ಬರುತ್ತೆ, ಕುಟುಂಬದಲ್ಲಿ ನಾನಾ ರೀತಿ ಸಮಸ್ಯೆಗಳು ಗೊಂದಲಗಳು ಸೃಷ್ಟಿಯಾಗುತ್ತೆ. ಅದರ ಬಗ್ಗೆ ಗಮನವನ್ನು ಹರಿಸಿ. ನಿಮಗೆ ಅದನ್ನು ಬಿಟ್ಟರೆ ಬೇರೆ ಸಮಸ್ಯೆಗಳು ಬರೋದಿಲ್ಲ. ಆದರೆ ಕೆಲಸ ಮಾಡುವಂಥ ಜಾಗದಲ್ಲಂತೂ ಶತ್ರುಗಳು ಬಾಧೆಗಳು ಜಾಸ್ತಿ ಆಗುತ್ತೆ, ಮೇಲೆ ಅಧಿಕಾರಿಗಳಿಂದ ಕಿರಿಕಿರಿ ಜಾಸ್ತಿ ಆಗುವಂಥದ್ದು ಸನ್ನಿವೇಶಗಳು ಜಾಸ್ತಿ ಆಗುತ್ತೆ. ಮೀನರಾಶಿಯವರು ಜನ್ಮದಲ್ಲಿಯೇ ಶನಿ ಬಂದಿದ್ದಾಗ ಇದೆಲ್ಲವೂ ಆಗುತ್ತೆ. ಮೀನರಾಶಿಯವರ ಅಧಿಪತಿಯಂತೂ ಗುರು ಆಗಿರ್ತಾರೆ. ಗುರುವಿನ ಮನೆಗೆ ಶನಿ ಬಂದಾಗ ಸ್ವಲ್ಪ ಆದಷ್ಟು ಸಹ ನಾನು ಹೇಳುವಂಥದ್ದು ರಾಯರ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ಗುರುವಿನ ಸ್ಥಾನದಲ್ಲಿ ಯಾರೇ ಇದ್ದರೆ ಅವ್ರಿಗೊಂದು ನಮನವನ್ನು ಸಲ್ಲಿಸುವಂಥದ್ದು, ನಿಮಗೆ ವಿದ್ಯೆ ಕಲಿಸಿದಂಥವರು, ನಿಮಗೆ ಬುದ್ಧಿ ಕಲಿಸಿದಂಥವರು, ನಿಮಗೆ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥವರು, ಅವರೆಲ್ಲರಿಗೂ ಸಹ ರೆಸ್ಪೆಕ್ಟ್ ಕೊಡಿ, ಅವ್ರಿಗೊಂದು ನಮನವನ್ನು ಸಲ್ಲಿಸಿ, ಸಾಧ್ಯವಾದ ಅವ್ರಿಗೊಂದು ಏನಾದರೂ ನಿಮ್ಮ ಕೈ ಸಾಧ್ಯವಾದ ಒಂದು ಹೆಲ್ಪನ್ನು ಮಾಡಿ. ಅದನ್ನು ಬಿಟ್ಟು ನೀವು ಅವರ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥದ್ದು, ಅವರಿಗೆ ಅವಮಾನಿಸುವಂತಹ ವಾತಾವರಣಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ಅಲ್ಲಿ ನೀವು ತೊಂದರೆ ತಾಪತ್ರಗಳಿಗೆ ಗುರಿಯಾಗ್ತೀರಿ. ಇದು ಮೀನರಾಶಿಯವರಿಗೆ ಹೇಳಬಹುದು.